Welcome to Dehamrita YouTube channel. Please subscribe, like and share. ಹಾಯ್ ಫ್ರೆಂಡ್ಸ್, ಕೇವಲ 5 ನಿಮಿಷದಲ್ಲಿ ಬಸಳೆ ಸೊಪ್ಪಿನ ಸಾಂಬಾರು ಮಂಗಳೂರು ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಬಸಳೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ಹಾಗೂ ಕಬ್ಬಿಣಾಂಶ ಅಲ್ಲದೆ ವಿಟಮಿನ್ ಕೆ ಇದು ಮೂಳೆಗಳಿಗೆ ತುಂಬ ಶಕ್ತಿ ಕೊಡುತ್ತೆ. ಅಷ್ಟೇ ಅಲ್ಲದೆ ಇದು ದೇಹವನ್ನು ತಂಪಾಗಲು ತುಂಬ ಸಹಾಯ ಮಾಡುತ್ತೆ ಹಾಗೂ ನರಗಟ್ಟು ರೋಗ ಹಾಗೂ ನರಗಳಲ್ಲಿ ಬ್ಲಾಕೇಜ್ ಆಗಿರುತ್ತಲ್ಲ ಫ್ರೆಂಡ್ಸ್, ಹಾರ್ಟ್ ಬ್ಲಾಕೇಜ್ ಆಗಲಿ, ಆಮೇಲೆ ಈಗ ನರಗಂಟು ರೋಗ ಇವೆಲ್ಲ ನಮಗೆ ನಿವಾರಣೆ ಮಾಡಲಿಕ್ಕೆ ಬಸಳೆ ಸೊಪ್ಪು ತುಂಬ ಸಹಾಯ ಮಾಡುತ್ತೆ ನೋಡಿ. ನಾವಿವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಆ ಸಾಸಿವೆ ಚಟಪಟ ಅಂತ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಸಾಸಿವೆ ನಾವು ಒಗ್ಗರಣೆಗೋಸ್ಕರ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ನೀವು ಹಿಂಗೆ ಬೇಕಾದರೆ ಹಿಂಗನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ನಾನು ಸೊಪ್ಪನ್ನು ತೊಳೆದು ಹಾಗೆ ಕ್ಲೀನ್ ಮಾಡಿಟ್ಟರೆ ಸೊಪ್ಪು ದಂಟು ಒಂದು ಸ್ವಲ್ಪನೇ ಸಿಕ್ಕಿತ್ತು ಫ್ರೆಂಡ್ಸ್. ಅದನ್ನೇ ಸ್ವಲ್ಪ ಸಾಂಬಾರು ಮಾಡ್ಕೊಂಡಿವಿ, ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆ ಒಗ್ಗರಣೆಗೆ ಏನು ಮಾಡಿದೆ, ನಾನು ಇವಾಗ ಸೊಪ್ಪು ದಂಟನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಹಾಕಿದ್ದೀನಿ. ಇಷ್ಟು ಆಯಿತು ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಬೆಂದರೆ ಸಾಕು. ಇದಾದ ತಕ್ಷಣ ನಾವೊಂದು ಪ್ಯಾನಲ್ಲಿ ನೋಡಿ ಈರುಳ್ಳಿ, ಇದಕ್ಕೆ ಯಾವುದೇ ರೀತಿ ಬೇಳೆ ಕಾಳು ಏನೂ ಇಲ್ಲ ಫ್ರೆಂಡ್ಸ್, ಹಾಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಹೊತ್ತಿಗೋಸ್ಕರ ಸಾಂಬಾರು ಬೇಗ ಕ್ವಿಕ್ಕಾಗಿ ಬೇಗ ಆಗಿಬಿಡುತ್ತೆ. ಹೆಸರು ಕಾಳು, ಹೆಸರು ಬೇಳೆ, ತೊಗರಿ ಬೇಳೆ ಎಂಥದ್ದು ಬೇಡ ಫ್ರೆಂಡ್ಸ್. ಕೇವಲ ಸೊಪ್ಪನ್ನು ಮಾತ್ರ ಹಾಕಿಬಿಟ್ಟು ನಾವು ಸಾಂಬಾರನ್ನ ಮಾಡ್ಕೋಬೋದು. ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ನಾವು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಾಗಬೇಕು, ಗಮ್ಮಂತ ಸ್ಮೆಲ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿ ತಗೊಳ್ಳೋಣ. ನಾ ಹಿಂದೆ ಹೇಳ್ದಂಗೆ ಮೂಳೆಗಳಿಗೆ ತುಂಬ ಶಕ್ತಿ ಕೊಡುತ್ತೆ ಫ್ರೆಂಡ್ಸ್ ಇದು ಬಸಳೆ ಸೊಪ್ಪು. ಇದರಿಂದ ನಮಗೆ ಕೂದಲಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದರ ಸೇವನೆಯಿಂದ ವಾರದಲ್ಲಿ 2ರಿಂದ 3 ಸರಿ ಇದನ್ನು ಮಕ್ಕಳಿಗೆ ನಾವು ಮಾಡಿಕೊಡೋದ್ರಿಂದ ಮಕ್ಕಳ ಮೂಳೆಗಳು ತುಂಬ ಸ್ಟ್ರಾಂಗ್ ಆಗುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಮಕ್ಕಳ ಕೆಲವೊಂದು ಸೊಪ್ಪು ತರಕಾರಿಗಳನ್ನೆಲ್ಲ ತಿನ್ನೋದಿಲ್ಲ ಅಲ್ವಾ, ಈ ರೀತಿ ನಾವು ಸಾಂಬಾರು ಮಾಡಿಕೊಟ್ಬಿಟ್ರೆ ಅವು ತುಂಬ ಇಷ್ಟಪಟ್ಟು ತಿಂತಾರೆ. ಆರಿಸಿಟ್ರೂ ಕೂಡ ಅದು ನಮಗೇನು ಲಾಸ್ ಆಗೋಲ್ಲ. ಸೊಪ್ಪೆಲ್ಲ ಬೆಂದು ಅದರ ಅಂಶ ಎಲ್ಲ ಸಾಂಬಾರಲ್ಲಿ ಬಿಟ್ಕೊಂಡಿರುತ್ತೆ ಅಲ್ವಾ, ಆ ಕಾರಣಕ್ಕೆ ನೋಡಿ. ಸ್ವಲ್ಪ ಇವಾಗ ಈರುಳ್ಳಿ ನಾವು ಕೆಂಪಗಾಗಿ ಹುರಿದಾದ ತಕ್ಷಣ ಧನಿಯಾ ಹಾಕಿದೆ, 1 ಟೇಬಲ್ ಟೀ ಸ್ಪೂನಷ್ಟು, ಒಂದು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ, ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ಮತ್ತೆ ಇನ್ನು ಸ್ವಲ್ಪ ಒಣಮೆಣಸಿನ್ಕಾಯಿ ಅದು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಇದನ್ನು ಇವಾಗ ನಾನು ಪ್ಯಾನ್ಗೆ ತಗೊಳ್ತಾ ಇದ್ದೀನಿ, ಮಿಕ್ಸಿ ಜಾರ್ಗೆ. ಇದಿಷ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೂ ಧನಿಯಾ ಮತ್ತು ಜೀರಿಗೆ ಇಷ್ಟೇ ಫ್ರೆಂಡ್ಸ್ ಹುರ್ಕೊಳ್ತಿರೋದು ನಾನು. ನಂತರ ಒಣಮೆಣಸಿನ್ಕಾಯಿ, ಜಾಸ್ತಿ ಮಸಾಲೆ ಏನು ಆ್ಯಡ್ ಮಾಡ್ತಾ ಇಲ್ಲ ನೋಡಿ. ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಹಾಕಿದರೆ ಸ್ವಲ್ಪ ನಮಗೆ ಸಾಂಬಾರು ಥಿಕ್ನೆಸ್ ಬರುತ್ತೆ ಫ್ರೆಂಡ್ಸ್, ಆ ಕಾರಣಕ್ಕೆ ಸ್ವಲ್ಪ ಉದ್ದಿನಬೇಳೆನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕಡಲೆಬೇಳೆ ಹಾಕಿಲ್ಲ. ಇದನ್ನು ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಮಸಾಲೆನ ತಗೊಂಡ್ಬಿಡೋಣ. ಇದನ್ನು ಕೂಡ ಆ ಪ್ಯಾನಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬಂದುಬಿಟ್ಟು 6ರಿಂದ 7 ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಇದ್ದರೂ ಕೂಡ ನೀವು ಹಸಿಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಳಿ, ಆವಾಗ ಸಾಂಬಾರು ಗ್ರೀನಾಗಿ ಚೆನ್ನಾಗಿ ಬರುತ್ತೆ. ನನಗೆ ಸಾಕು ಒಣಮೆಣಸಿನ್ಕಾಯಿನೇ ಹಾಕ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ಹಾಕಿದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ ಕಾರಣಕ್ಕೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಟೇಸ್ಟಾಗಿ, ಅಷ್ಟು ಕ್ವಿಕ್ಕಾಗಿ, ಫಾಸ್ಟಾಗಿ ಸಾಂಬಾರು ರೆಡಿಯಾಗಿಬಿಡ್ತು. ನಾವೆಲ್ಲ ಹೋಗಿದ್ವಿ, ಬಂದು ಬೇಗ ಮಾಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಅಪ್ಪಾಜಿ ಸೊಪ್ಪು ತಂದು ಇಟ್ಟಿದ್ರು. ಬೇಗ ಇದಿಷ್ಟು ಮಾಡ್ಕೊಂಡ್ಬಿಟ್ಟೆ ನೋಡಿ. ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ನಂತರ ಹುಣಸೆ ಹಣ್ಣಿನ ಹುಳಿನೂ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿನ ಒಂದು 4 ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡಿ. ಈ ರೀತಿ ಬಂತು. ಇದಕ್ಕೆ ಹುಳಿ ಹಿಂಡಿ ಬಿಡಿ ಫ್ರೆಂಡ್ಸ್, ಹುಣಸೆ ಹಣ್ಣನ್ನು ಹಾಕಿ ಹುಳಿ ಹಿಂಡಿ. ಯಾವುದೇ ಕಾರಣಕ್ಕೂ ಟೊಮೊಟೊಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂತು ಸಾಂಬಾರು ಅಂತ ಹೇಳಿ. ತುಂಬ ಥಿಕ್ನೆಸ್ ಆಗಿ, ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಿತ್ತು. ಮುದ್ದೆಗಂತೂ ಈ ಸಾಂಬಾರು ತುಂಬ ಸಖತ್ತಾಗುತ್ತೆ ಫ್ರೆಂಡ್ಸ್. ಮುದ್ದೆ ಅನ್ನಕ್ಕೂ ತುಂಬ ಚೆನ್ನಾಗುತ್ತೆ, ಮುದ್ದೆಗೂ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್. ಒಂದು ಸರಿ ಮಾಡಿ ನೋಡಿ, ಮಾಡಿ ಸಾಂಬಾರು ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿದ ಮೇಲೆ ಹಾಗೆ ಹೋಗಬೇಡಿ, ದಯವಿಟ್ಟು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟ ತಕ್ಷಣ ನನಗೇನು
ಇದು ಬಂದುಬಿಡಲ್ಲ. ವಿಡಿಯೋ ಮಾಡಬೇಕು ಅಂತ ಹೇಳಿ ಇನ್ನೂ ಹೊಸ ವಿಡಿಯೋ ಚೆನ್ನಾಗಿರೋ ವಿಡಿಯೋ ಮಾಡಬೇಕು ಅಂತ ಹೇಳಿ ನಮಗೊಂದು ಸ್ವಲ್ಪ ಖುಷಿ ಆಗುತ್ತೆ, ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಇನ್ನೊಂದು ಲೈಕಿಂದ ನಿಮಗೂ ಲಾಸ್ ಇಲ್ಲ, ನನಗೂ ಏನು ಬೆನಿಫಿಟ್ ಅಷ್ಟು ಇಲ್ಲ ಫ್ರೆಂಡ್ಸ್. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದೇ ಒಂದು ಲೈಕ್ ಮಾಡಿ ನನಗೆ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ.